ವಿಶೇಷವಾಗಿ ಇನ್ನೊಂದು ಸಂಯುಕ್ತ ಬಗ್ಗೆ ಕೆಲವೊಬ್ರು ಮಾತನಾಡ್ತಾರೆ, ಸಂಯುಕ್ತ ಯಾರು ಯಾರು ಅಂತ ಹೇಳಿ. ನಾನು ಒಂದ್ ಮಾತನ್ನು ಹೇಳ್ತೀನಿ, ಸಂಯುಕ್ತ ಈ ಜಿಲ್ಲೆಯ ಅವಿಭಾಜ್ಯ ಜಿಲ್ಲೆಯ ಮಗಳು ಅಂತ ಹೇಳಿ ನಾನು ಹೇಳಬೇಕಾಗ್ತದೆ. ಅವಳು ಮೊದಲು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಇವತ್ತು ವಿದ್ಯಾಭ್ಯಾಸ ವ್ಯಾಸಂಗ ಬೆಂಗಳೂರಿನಲ್ಲಿ ಮಾಡಿರ್ಬೋದು. ಆದ್ರೆ ಅವಳು ನಿಮ್ಮ ಮನೆ ಮಗಳು, ನನ್ನ ಮಗಳಲ್ಲ. ಇವತ್ತೆಲ್ಲ ಕಾರ್ಯಕರ್ತರಲ್ಲಿ ಹಿರಿಯರಲ್ಲಿ ನಾನು ವಿನಂತಿ ಮಾಡ್ತೀನಿ, ಸಂಯುಕ್ತ ಗೆದ್ರೆ ಅದು ಅವಳು ಗೆಲುವಲ್ಲ, ಅದು ನಿಮ್ಮ ಗೆಲುವಾಗ್ತದೆ ಅಂತಕ್ಕಂಥ ಮಾತನ್ನು ನಾನು ಹೇಳಬೇಕಾಗ್ತದೆ. ಅವಳಿಗೆ ಯಾವ್ದಾದ್ರು ಯೋಗ ಇರಬೇಕು, ಆದ್ರೆ ಪರಿಶ್ರಮ ಮಾತ್ರ ಅವಳಲ್ಲಿ ಇರ್ಬೇಕು ಅನ್ನೋದು ನನ್ನ ಅಭಿಲಾಷೆ. ಆ ಯೋಗಗಳು ಬರ್ತಾ ಹೋಗ್ತಾವ. ಆ ಯೋಗಗಳ ಸಲುವಾಗಿ ನಾನು ಎಂದೂ ಚಿಂತನೆ ಮಾಡಿಲ್ಲ. ನನ್ನ ವಿಶ್ವಾಸ ಇಷ್ಟೇ, ಕಾಯಕವೇ ಕೈಲಾಸ. ಅಣ್ಣ ಬಸವಣ್ಣನ ವಿಚಾರದಲ್ಲಿ ನಾನು ನಂಬಿಕೆ ಇಟ್ಟಿರ್ತಕ್ಕಂಥವ. ಈ ಸಂದರ್ಭದಲ್ಲಿ ಅವ್ರು ಪರಿಶ್ರಮ ಪಟ್ರೆ ಖಂಡಿತ ಹಿಂದಿನ ಎಲ್ಲ ಸೋಲು ಮುಂದಿನ ಗೆಲುವು ಆಗ್ತದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಅಂತ ನಾನು ಹೇಳಬೇಕಾಗ್ತದೆ. ಆ ಪರಿಶ್ರಮ ಅವ್ರು ಪಡಬೇಕು. ಯಾಕಂದ್ರೆ ಈ ಸರ್ತಿ ನಾವು ಇಷ್ಟೆಲ್ಲ ಜನ ಪರಿಶ್ರಮ ಪಟ್ಟು ಅವಳಿಗೆ ಗೆಲ್ಲಿಸ್ತೀವಿ. ಅದು ನಾನು ಅವಳಲ್ಲಿ ಒಂದು ವಿನಂತಿ ಮಾಡ್ತೀನಿ, ಈ ಸರ್ತಿ ನೀನು ಗೆಲ್ರಿ, ನೀನು ಹಣೆ ಬರ ಕಾರಣ ಅಲ್ಲ, ಇಲ್ಲಿ ಕೂತಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರ ಒಂದು ಶಕ್ತಿ ಅದು ಕಾರಣ ಆಗ್ತದೆ ಅನ್ನತಕ್ಕಂಥ ಮಾತನ್ನು ನಾನು ಹೇಳಬೇಕಾಗ್ತದೆ. ಅವಳು ನನ್ನ ಮಗಳು ಇದ್ರೂ ಕೂಡ ಈ ಮಾತು ನಾನು ಹೇಳಲೇಬೇಕಾಗ್ತದೆ. ಹಣೆ ಬರದಿಂದ ಮನುಷ್ಯ ಗೆದಿಲ್ಲ, ಪರಿಶ್ರಮದಿಂದ ಮಾತ್ರ ಗೆದಿತಾನೆ. ಇವತ್ತು ನನಗೂ ಕೂಡ ಬಹಳ ಸರ್ತಿಯಿಂದ ಒಂದು ಸಂದಿಗ್ಧ ಪರಿಸ್ಥಿತಿ ಬಂದಾಗ ಇವತ್ತು ನಾನು 13ನೇ ದಿವಸದಲ್ಲಿ ಬಸವನ ಬಾಗೇವಾಡಿ ಶಾಸಕನಾದೆ. ಅದಕ್ಕೆ ಕಾರಣ ಯಾರಪ್ಪ ಅಂದ್ರೆ ಬಸವನ ಬಾಗೇವಾಡಿ ಜನ ಅಂತ ಹೇಳಿ ನಾನು ಇನ್ನುವರೆಗೆ ಬರ್ತಿಲ್ಲ. ಅದನ್ನು ನಾವೆಲ್ಲರೂ ಕೂಡ ಮರಿಬಾರ್ದು. ನಾನು ಕೇವಲ 13 ದಿವಸದಲ್ಲಿ ತಿಕೋಟ ಬಿಟ್ಟು ಬಸವನ ಬಾಗೇವಾಡಿಗೆ ಹೋದೆ. ಆದ್ರೆ ಅಲ್ಲಿ ಜನ ನನ್ನನ್ನ ಗೆಲ್ಸಿದ್ರು. ಆಮೇಲೆ ಒಂದ್ಸರ್ತಿ ಸೋಲ್ಸಿದ್ರು ಕೂಡ, ನಾನು ಗೆಲ್ಸಿದ್ರು ಕೂಡ ಇರಲಿಲ್ಲ, ಸೋಲ್ಸಿದ್ರು ಕೂಡ ಕೂಗ್ಲಿಲ್ಲ. ಆದ್ರೆ ಆ ಸೋಲನ್ನ ಗೆಲುವಾಗಿ ಸ್ವೀಕಾರ ಮಾಡ್ತಕ್ಕಂಥ ಛಲ ಇಟ್ಕೊಂಡ್ಮೇಲೆ ಸತತವಾಗಿ ನನ್ನನ್ನ 3 ಬಾರಿ ಗೆಲ್ಸಿರ್ತಕ್ಕಂಥ ಜನ ಯಾರಾದ್ರೆ ಬಸವನ ಬಾಗೇವಾಡಿ ಜನ ಅಂತ ಹೇಳಿ ನಾನು ಇನ್ನೂ ಮರ್ತಿಲ್ಲ. ಅಂತ ಒಂದು ಅವಕಾಶ ಭಗವಂತ ಪ್ರತಿಯೊಬ್ಬ ಮನುಷ್ಯನಿಗೆ ಕೊಡ್ತಾನೆ. ಆದ್ರೆ ಅದನ್ನ ಸದ್ವಿನಿಯೋಗ ಮಾಡ್ಕೊಳ್ತಕ್ಕಂಥ ವಿಚಾರ ನಮ್ಮ ಮನಸ್ಸಿನಲ್ಲಿ ಇರಬೇಕು. ನಾನು ಏನು ಒಂದ್ ಮಾತು ಸಹಿತ ಹೇಳಬೇಕಾಗ್ತದೆ, ಒಬ್ಬ ತಂದೆ ಆಗಿ ಈ ಸರ್ತಿ ಜನ ನಿನ್ನನ್ನು ಗೆಲ್ಲಿಸ್ತಾರೆ, ಮುಂದಿನ ಸರ್ತಿ ನಿನ್ನ ಕಾಲ ಮೇಲೆ ನೀನ್ ಗೆಲ್ಬೇಕಾಗ್ತದೆ, ವಿನ ನಮ್ಮ ಕಾಲ ಮೇಲೆ ನೀನ್ ಗೆಲುವು ಆಗ್ಬಾರ್ದು. ಇದು ನನ್ನ ಅಭಿಲಾಷೆ. ಅದನ್ನು ನೀವು ತಿಳ್ಕೊಂಡು ರಾಜಕಾರಣ ಮಾಡ್ಬೇಕು. ಯಾಕಂದ್ರೆ ಜನರು ಒಂದ್ ಸರ್ತಿ ಅವಕಾಶ ಕೊಡ್ತಾರೆ, ಅದನ್ನ ಸದ್ವಿನಿಯೋಗ ಮಾಡ್ಕೊಂಡ್ರೆ ಅನೇಕ ಬಾರಿ ನಿಮ್ಗೆ ಅವಕಾಶ ಕೊಡ್ತಾರೆ. ಈ ಕೆಲವೊಬ್ಬರಿಗೆ ಏನೂ ಮಾಡ್ಲಾರ್ದೇನೆ ಅವಕಾಶ ಸಿಗ್ತದೆ. ನಮ್ಮ ಬಿಜಾಪುರ ಲೋಕಸಭಾ ಸದಸ್ಯರು ಹೇಳ್ತಿರ್ತಾರೆ, ಎಲ್ಲಾ ಹಣೆ ಭಾಗ ಇಲ್ಲಿ ಬಂದ್ರೆ ನನ್ನೊಂದು ಬೇರೆ ಕಡೆ ಬರ್ತದೆ ಅಂತ ಹೇಳ್ತಾರ. ಅದು ನನಗೆ ಹೇಳಂಗಿಲ್ಲ, ಅವರಿಗೆ ನಿಮಗೆ ಬರ್ತದೆ. ಹಂಗೆ ಹಣೆ ಭಾಗದ ಮೇಲೆ ಯಾರು ಗೆಲ್ಲೋದಿಲ್ಲ. ಅವಕಾಶ ಬರ್ತಿರ್ತದೆ, ಬಂದದಂತ ಹೇಳಿ ಆ ಹಣೆ ಭಾಗದ ಮೇಲೆ ಅವಲಂಬಿತರಾಗಿ ನಾವು ಬದುಕು ಮಾಡಬಾರ್ದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.